ದರ್ಶನ್ ಸರ್ ಅವರ ಆ ಒಂದು, ಯಾಕಂದ್ರೆ ಅದೇ ಬೇರೆ ಜನರ್ ಸಿನಿಮಾ, ಇದೇ ಬೇರೆ ಜನರ್ ಸಿನಿಮಾ. ಸೊ ಹಂಗಿದ್ದಾಗ ಅಲ್ಲಿನ ದರ್ಶನ್ ಸರ್ ಮತ್ತೆ ಇಲ್ಲಿನ ದರ್ಶನ್ ಸರ್ ಯಾವ ರೀತಿಯಾಗಿ ಕಂಡು ಬಂದ್ರು ನಿಮ್ಗೆ? ಆಮೇಲೆ ನೀವು ಸೆಟ್ಟಿಗೆ ಹೋಗ್ತಿದ್ದಂಗೆ ಅವ್ರು ಮಾತಾಡ್ಸೋ ಒಂದು ರೀತಿ ಯಾವ ಹೇಳ್ತಾರೆ ರಾಬರ್ಟ್ಗೂ ಡೆವಿಲ್ಗಲ್ವಾ? ಒಂದಂತೂ ನಿಜ, ಅಲ್ಲಿ ದರ್ಶನ್ ಸರ್ ನಾನ್ ಬಹಳ ಚಿಕ್ಕ ಕಲಾವಿದ. ಓಕೆ, ನಾನು ಹೇಳ್ತಿರೋದು ರಾಬರ್ಟ್ ಐ 2020 ರಿಲೀಸ್ ಆಗಿದ್ದು. ಸೊ ಆ ಟೈಮಲ್ಲಿ ದರ್ಶನ್ ಸರ್ಗೆ ನನ್ನ ಹೆಸರು ನೆನಪಿತ್ತು. ವಾಪಸ್ 2024 ಶೂಟಿಂಗ್ ಮಾಡ್ತಿರ್ಬೇಕಾರೆ ಅವ್ರಿಗೆ ನನ್ನ ಹೆಸರು ಮತ್ತೆ ನೆನಪಿದೆ. ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಅವರು ಕೂಡ ನನ್ನಂತ ಒಬ್ಬ ಚಿಕ್ಕ ಕಲಾವಿದ ನೆನ್ಪಿಟ್ಕೊಂಡಿದ್ದಾರೆ. ಅದೇ ಒಂದು ರಿಯಲಿ ಗುಡ್ ಫ್ಯಾಕ್ಟರ್. ಆಮೇಲೆ ದರ್ಶನ್ ಸರ್ ಬಗ್ಗೆ ಏನಾಗುತ್ತೆ, ತುಂಬಾ ಊಹಾಪೋಹಗಳೆಲ್ಲ ಆಚೆ ಬಂದಿರುತ್ತೆ. ಅಂದ್ರೆ ಅವರು ಮನುಷ್ಯ ಈ ತರ ಅಂತೆ, ಆ ತರ ಅಂತ ನಾವು ಕೇಳಿರ್ತೀವಲ್ಲ. ಬಟ್ ನಿಜವಾಗ್ಲೂ ಅವ್ರ ಜೊತೆ ಸಮಯ ಕಳೆದ್ರೇನೆ ಅಥವಾ ಅವ್ರ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಆದಾಗ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ನೋಡೋದಕ್ಕಷ್ಟೇ ಅಜಾನಬಾಹು, ಬಟ್ ಮಾತಾಡೋದಾಗ್ಲಿ ಅವ್ರ ನಡೆ ನುಡಿಯಲ್ಲ ತುಂಬಾ ಸಾಫ್ಟ್ ಸ್ಪೋಕನ್. ಆಮೇಲೆ ಆರ್ಟಿಸ್ಟ್ ಒಬ್ಬರೇ ಅಂತಲ್ಲ, ಟೆಕ್ನಿಷಿಯನ್ಸ್ನು ಅಷ್ಟೇ, ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಒಬ್ರು ಸೂಪರ್ ಸ್ಟಾರ್ ಇಂದ ಎಕ್ಸ್ಪೆಕ್ಟ್ ಮಾಡೋದೇನು ಚೆನ್ನಾಗಿ ಮಾತಾಡಿಸ್ತಾರೆ ಅಥವಾ ಚೆನ್ನಾಗಿ ಗೊತ್ತಾರೆ ನನ್ನ ಮಾತಾಡ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡೋದು 10% ಆದ್ರೆ ಅವರು 110% ನಿಮ್ಗೆ ಮಾತಾಡಿರ್ತಾರೆ ಅಷ್ಟು ಚೆನ್ನಾಗಿ. ಅದೇ ಮೇಕ್ ಯು ಫೀಲ್ ಕಂಫರ್ಟಬಲ್. ಆರಾಮ ಇಲ್ಲ ಓಕೆನಪ್ಪ ಅಂದ್ರೆ ನಿಮ್ಗೊಂಥರ ಅದು ಖುಷಿ ಆಗ್ಬಿಡೋ ಒಳಗಿಂದ. ಈಗ ನಾನು ನಿಮ್ ಜೊತೆ ಸಿನಿಮಾ ಮಾಡ್ತೀನಿ ಅಂದಾಗ ನಿಮ್ಗೆ ಒಂಥರ ಕಂಫರ್ಟ್ ಮಾಡಿದ್ರೆ ಯು ಲ್ಯಾಕ್ ಬೆಟರ್, ಆಮೇಲೆ ಯು ಫೀಲ್ ಬೆಟರ್. ನನಗೆ ಆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಟ್ಟಿದ್ದು ದರ್ಶನ್ ಸರ್. ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟ ಅವರು. ಯಾಕಂದ್ರೆ ನನ್ನಂತ ಸುಮಾರು ಜನ ಕಲಾವಿದರಿಗೆ ಅಫ್ಕೋರ್ಸ್ ಲೈಫ್ ಕೊಟ್ಟಂತ ವ್ಯಕ್ತಿ. ನನಗೆ ಪರ್ಸ್ನಲ್ ಆಗಿ ತುಂಬಾನೇ ಇಷ್ಟ ಬಿಕಾಸ್ ಆಫ್ ಹಿಸ್ ಅಪ್ರೋಚ್. ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಈಗ ಕೆಲವೊಂದು ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಬ್ಯಾಡ್ ಫೇಸ್ ಗುಡ್ ಫೇಸ್ ಈ ತರ ಅಂತ ಇದ್ದಾಗ, ಈಗ ಸೆಕೆಂಡ್ ಹಾಫ್ ಅಂತ ತಗೊಂಡಾಗ ಫಸ್ಟ್ ಹಾಫ್ ಬೇರೆ, ಸೆಕೆಂಡ್ ಹಾಫ್ ಅಂತ ತಗೊಂಡಾಗ ಸ್ವಲ್ಪ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಇದೆಲ್ಲ ಇದ್ದಾಗ ಕೆಲವು ಫೈಟ್ ಸೀನು, ಕೆಲವೊಂದು ಆಕ್ಷನ್ ಸೀನ್ ಅಂತ ಬಂದಾಗ ಯಾವ ತರ ನೋಡಿದ್ರೆ ಅವ್ರು ಆಮೇಲೆ ಎಷ್ಟು ಅಂದ್ರೆ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ, ಇದೆಲ್ಲೂ ಹೇಳಿಲ್ಲ ಆಕ್ಚುಲಿ. ಇದನ್ನ ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇರುತ್ತೆ, ಒಂದು ಸೆಟ್ ಇರುತ್ತೆ, ಫೈಟ್ ಸೀಕ್ವೆನ್ಸ್ ನಡೀತಾ ಇರುತ್ತೆ, ಒಂದು ಫ್ಲಿಪ್ ಮಾಡಬೇಕಿರುತ್ತೆ. ಮೋಸ್ಟ್ ಆಫ್ ದ ಸ್ಟಂಟ್ಸ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ದರ್ಶನ್ ಸರೇ ಮಾಡ್ತಾರೆ. ಅವ್ರಿಗೆ ಬಾಡಿ ಪೂರ್ತಿ ಎಷ್ಟು ಡ್ಯಾಮೇಜಸ್ ಆಗಿದೆ ಅಂದರೆ ತುಂಬ ಲಿಗಮೆಂಟ್ ಟೇರ್ಸ್ ಇದೆ, ಅವ್ರಿಗೆ ಬೋನ್ಸ್ ಡ್ಯಾಮೇಜ್ ಆಗಿದೆ, ಫ್ರ್ಯಾಕ್ಚರ್ಸ್ ಆಗಿದೆ, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ, ನರ್ವ್ ಇಶ್ಯೂಸ್ ಇದೆ, ತುಂಬ ಇದೆ ಬಾಡಿ ಅವ್ರಿಗೆ ಇಶ್ಯೂಸ್. ಬಟ್ ಅದು ಯಾವುದು ಲೆಕ್ಕ ಮಾಡಿದ್ರೆ ಈ ಸ್ಟಿಲ್ ಪರ್ಫಾರ್ಮ್ಸ್. ಅವ್ರ ಸ್ಟಂಟ್ ಅವರೇ ಪರ್ಫಾರ್ಮ್ ಮಾಡ್ತಾರೆ. ಒಂದು ಸ್ಟಂಟ್ ಮಾಡ್ತಿದ್ದೀವಿ, ಒಂದು ಫ್ಲಿಪ್ ಹೊಡಿಬೇಕಾಯ್ತಾ ಫೈಟ್ ಸೀಕ್ವೆನ್ಸಲ್ಲಿ. ಫೈಟ್ ಸೀಕ್ವೆನ್ಸಲ್ಲಿ ಹಿಂಗೆ ಕೈ ಇಟ್ಬಿಟ್ಟು ಹಿಂಗೆ ಫ್ಲಿಪ್ ಹೊಡಿತಾರೆ. ನಾವೆಲ್ಲ ಅಲ್ಲೇ ಇದೀವಿ, ಕೇಳಿ ತಕ್ಷಣ ಸೌಂಡ್ ಬರುತ್ತೆ, ಒಂದು ಜೋರಾಗಿ ಕಿರ್ಚ್ಕೊಂತಾರೆ, ಎಲ್ಲ ಲೈಟ್ಸ್ ಆಫ್ ಆಗುತ್ತೆ. ತಕ್ಷಣ ಬೆಳಿಗ್ಗೆ 11-11:30 ಆಗುತ್ತೆ. ಇದು ವಾಪಸ್ ಕ್ಯಾರವನ್ ಹೊಟ್ಟೋಗ್ತಾರೆ, ಎಲ್ಲ ಬರ್ತಾರೆ, ಇದೆಲ್ಲ ಕೈ ಫುಲ್ ಇಟ್ಕೊಂಡು ಹೊಟ್ಟೋಗ್ತಾರೆ ಕ್ಯಾರವನ್. 1 ಅವರ್ ಬರಲ್ಲ. ನಾವು ಅನ್ಕೊಂಡು ಮೋಸ್ಟ್ಲಿ ಶೂಟಿಂಗ್ ಆಗಲ್ಲ, ಬಿಕಾಸ್ ಅವ್ರಿಗೆ ಹೀರೋ ಗೇಟ್ ಬಿದ್ಮೇಲೆ ಹೇಗೆ ಕಂಟಿನ್ಯೂ ಮಾಡಿ ಮೋಸ್ಟ್ಲಿ ಬೇರೆ ನಮ್ಮ ಪೋರ್ಷನ್ ಮಾಡ್ಕೊಂಡು ಮುಗಿಸ್ತಾರೆ. ನಾನು 3/4 ಗಂಟೆನೋ ಐ ಥಿಂಕ್ ಅರ್ಧ ಗಂಟೆ ಇಲ್ಲ ಅನ್ಸುತ್ತೆ, ಮತ್ತೆ ಬರ್ತಾರೆ. ಕೈಯಲ್ಲಿ ಸ್ವೆಲ್ಲಿಂಗ್ ಆಗಿದೆ ಇಲ್ಲಿ, ನಿಮ್ಗೆ ಅವಾಗ ನೋಡ್ಬೋದು. ಅವಾಗ ಸುಮಾರು ಕಡೆ ಇವೆಂಟ್ಸ್ ಎಲ್ಲ ಕೈಗೆ ಹಾಕೊಂಡಿರ್ತಾರೆ, ಇದನ್ನು ಫುಲ್ ಹೆವಿ ಸ್ವೆಲ್ಲಿಂಗ್ ಆಗುತ್ತೆ ಅವ್ರಿಗೆ, ಹೆವಿಯಿಂದ ಹೆವಿ ಸ್ವೆಲ್ಲಿಂಗ್. ಅದರಲ್ಲೂ ಈ ಸ್ಟಿಲ್ ಪರ್ಫಾರ್ಮ್ಸ್ ಆಕ್ಷನ್ ಸೀಕ್ವೆನ್ಸ್ ಮಾಡ್ತಾರೆ. ನಾನು ಈ ಮನುಷ್ಯ ಏನು ಹಿಂಗೆ ಮಾಡ್ತಾರೆ ಅಂದರೆ ಕಾಣಿಸ್ತಿದೆ ನಿಮ್ಮ ಮುಂದೆ ಆಗಿದ್ದದು, ನಿಮ್ಮ ಮುಂದೆ ಅಲ್ಲಿ ಸ್ವೆಲ್ಲಿಂಗ್ ಕಾಣ್ತಿದೆ, ಇಟ್ಸ್ ಡಿಫಿಕಲ್ಟ್ ಅಂದರೂ ಮಾಡ್ತಿದ್ದಾರೆ. ಈ ವರ್ಕ್ ಡಿಸಿಪ್ಲಿನ್ ಇರ್ಬೋದು, ಈ ವರ್ಕ್ ಎಥಿಕ್ಸ್ ಇರ್ಬೋದು, ನಿಜವಾಗೂ ಇದನ್ನೆಲ್ಲ ನೋಡಿ ಕಲಿಬೇಕು ಅವರಿಂದ. ಅಫ್ಕೋರ್ಸ್ ಇಟ್ಸ್ ವೆರಿ ಡೇಂಜರಸ್ ಆ ಥರ ಮಾಡೋದು. ಬಹುಶಃ ನಾನು ಆ ಥರ ಮಾಡ್ತಿದ್ದೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಮಾಡಿದ್ರು. ಅಂದರೆ ಈ ಥರ ಸುಮಾರು ಇನ್ಸಿಡೆಂಟ್ಗಳಿದೆ. ಈಗ ನನ್ನ ಜೊತೆ ಹೇಳ್ತಿರೋದು, ನಾನು ವಾಟ್ ಎವರ್ ನನ್ನ ಅವರ ಒಂದು ಫೈಟ್ ಸೀಕ್ವೆನ್ಸ್ ಏನಿತ್ತು ಅವಾಗ, ಆಮೇಲೆ ಒಂದು ಸೀನ್ ಸೀಕ್ವೆನ್ಸಸ್ ಏನಿತ್ತು ಅವಾಗ. ಬಟ್ ಅದು ಬಿಟ್ಟು ಬೇರೆ ಬೇರೆ ಸೀನ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ಅವ್ರು ನೋಡಿದ್ರಲ್ಲ 6 feet, ನಾನು 5'8", ಅವ್ರು 6'3" ಇದ್ದಾರೆ. ಯಾವುದೋ ಒಂದು ಸೀನ್ ಬಂದು ತಪ್ಕೊಬೇಕು, ಅವ್ರನ್ನ ತಪ್ಕೊಂಡ್ರೆ ನಾನು ನಿಮಿಷಕ್ಕೆ ನಾನು ಜಿಮ್ಗೆ ಹೋಗ್ತೀನಿ, ನಾನು ಬಾಡಿ ಮಾಡ್ತೀನಿ ಅನ್ಸ್ಬಿಡ್ತು. ಅಂದರೆ ನಾನೇ 80 kg ಇದ್ದೀನಿ, ಅವ್ರು ಹಿಂಗೆ ಮುಚ್ಕೊಂಡ್ರೆ ನಾನು ಫುಲ್ ಕವರ್ ಆಗಿ ಹೋಗ್ತಿದ್ದೀನಿ. ಅಷ್ಟು ಅಗಲ ಇದ್ದಾರೆ ಅವರು, ಅಜಾನಬಾಹು. ಆ್ಯಂಡ್ ಅಫ್ಕೋರ್ಸ್ ಶೂಟಿಂಗ್ ವಿತ್ ಹಿಮ್ ಇಸ್ ವೆರಿ ಫನ್, ಸಖತ್ ಎಂಜಾಯ್. ಅವರು ನಿಜವಾಗ್ಲೂ ಹೇಳ್ತೀರಲ್ಲ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಅವರು ಶೂಟಿಂಗ್ ಮಾಡೋಕೆ ಸಖತ್ ಎಂಜಾಯ್ ಮಾಡ್ತಾರೆ ಅವರು. ಅಂದರೆ ಹೀಲ್ ಮೇಕ್ ಶೋರ್ ದೇರ್ ಇಸ್ ಅ ಫನ್ ಎನ್ವಿರಾನ್ಮೆಂಟ್, ಚೆನ್ನಾಗಿ ಎಲ್ಲರೂ ಒಂದು ಖುಷಿಯ ವಾತಾವರಣ ಇರಬೇಕು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ. ಹಿ ವಿಲ್ ಸಪೋರ್ಟ್ ಯೋರ್ ಕ್ಯಾರೆಕ್ಟರ್ ಆಲ್ಸೋ. ಅಂದರೆ ಹಿಂಗೆ ಮಾಡಿ ಇನ್ನೂ ಚೆನ್ನಾಗಿ ಹೇಳ್ತಿದ್ರ, ಚೆನ್ನಾಗಿ ಅಂದರೆ ಅವ್ರು ಹಂಗೆ ಬೆಂಟರ್ತಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಚೆನ್ನಾಗಿ ಮಾಡೋಕ್ಕೊಂದು ಇದು ಬರುತ್ತೆ, ಹುಮ್ಮಸ್ ಬರುತ್ತೆ. ಸೊ ಈಸ್ ಅ ವೆರಿ ನೈಸ್ ಪರ್ಸನ್.